ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಸುಮಾರು 20 ವರ್ಷಗಳ ದಲಿತರ ಬೇಡಿಕೆ ಆಗಿತ್ತು. ಎಸ್ಸಿ ಜನಾಂಗದವರು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಬೇಕು, ಎಸ್ಟಿ ಜನಾಂಗದವರು ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತ ಹೋರಾಟವನ್ನು ಮಾಡ್ತಾರೆ. ಹಿಂದೆ ಯಾವ ಸರ್ಕಾರಗಳು ಕೂಡ ಮಾಡಿರಲಿಲ್ಲ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ, ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಜನಸಂಖ್ಯೆಗೆ ಅನುಗುಣ 17% ಎಸ್ಸಿಗೆ, 7% ಎಸ್ಟಿಗೆ. ಮೊದಲು ಎಷ್ಟಿತ್ತು? 15% ಎಸ್ಸಿಗೆ, 3% ಎಸ್ಟಿಗೆ. ಅದನ್ನು ನ್ಯಾಯಸಮ್ಮತವಾಗಿ ಮಾಡುವುದರ ಜೊತೆಯಲ್ಲಿ ವಿಧಾನಸಭೆಯಲ್ಲಿ ಎರಡೂ ಸದನಗಳಲ್ಲಿ ಬಿಲ್ಲನ್ನು ಪಾಸ್ ಮಾಡಿ, ರಾಜ್ಯಪಾಲರಿಂದ ಅನುಮೋದನೆ ಮಾಡಿ, ನೋಟಿಫಿಕೇಶನ್ ಮಾಡಿ 2022ರಿಂದ 2025 ಡಿಸೆಂಬರ್ವರೆಗೆ ರಾಜ್ಯದಲ್ಲಿ 17% ಎಸ್ಸಿಗೆ, 7% ಎಸ್ಟಿಗೆ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿ, ನಾವು ಹಿಂದಿನಂತೆ 15% 3% ಮಾಡ್ತೀವಿ, 50% ಮೀರಿದಂಗೆ ಮಾಡ್ತೀವಿ ಅಂತೇಳಿ ಇವತ್ತು ದಲಿತರಿಗೆ ದುಳಿಯುವಂಥ ಕೆಲಸ ಮಾಡ್ತೀವಿ. ಯಾವ ಮೇಲ್ವರ್ಗದವರು, ಸಾಮಾನ್ಯ ವರ್ಗದವರು ಯಾರೂ ಕೂಡ ಕೋರ್ಟ್ಗೆ ಹೋಗಿ ಸ್ಟೇ ತಂದಿರಲಿಲ್ಲ, ಯಾರೂ ಕೂಡ ಅದ್ರ ಬಗ್ಗೆ ಚಕಾರ ಶಬ್ದ ತಕರಾರು ಮಾಡಿರಲಿಲ್ಲ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೆಲವರು ಕುತಂತ್ರದಿಂದ ಅದನ್ನ ಒಬ್ಬ ಎಸ್ಸಿ ರೈಟ್ನವನಿಂದ ಒಬ್ಬ ಎಸ್ಸಿ ಲೆಫ್ಟ್ನವನಿಂದ ಕೋರ್ಟಿಗೆ ಹಾಕಿಸಿ 15% ಆಗಬೇಕು ಅಂತೇಳಿ ಮಾಡಿದರು. ಕೋರ್ಟಲ್ಲಿ ಸರ್ಕಾರ ತಾನೇ ಮಾಡಿದಂತ ಮೀಸಲಾತಿ ಹೆಚ್ಚಳವನ್ನ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಅಡ್ವೊಕೇಟ್ ಜನರಲ್ಲೂ ಕೂಡ ಕೋರ್ಟಿಗೆ ಹಾಜರಾಗಲಿಲ್ಲ. ಸ್ಪೆಷಲ್ ಕೌನ್ಸಿಲ್ ನೇಮಿಸಿದ್ರು, ಅವರು ಕೂಡ ಹೋಗಲಿಲ್ಲ. ಸರ್ಕಾರಿ ವಕೀಲರು ಹೋಗಲಿಲ್ಲ. ಮತ್ತು ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಮತ್ತು ಟ್ರೈಬಲ್ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳು, ಅಧಿಕಾರಿಗಳು ಹೋಗಿ ಕೋರ್ಟಿಗೆ ಮಾಹಿತಿಯನ್ನು ಒದಗಿಸಲಿಲ್ಲ. ಹೀಗಾಗಿ ಇವತ್ತು ಸರ್ಕಾರ ಪಾರ್ಸಲ್ ಸ್ಟೇ ಅಂದ್ರೇನು? ಕೇವಲ ರಿಕ್ರೂಟ್ಮೆಂಟ್ ಆದೇಶ ಕೊಡಬಾರ್ದು, ರಿಕ್ರೂಟ್ಮೆಂಟ್ ಪ್ರಕ್ರಿಯೆ ಮುಂದುವರಿಸಿ ಕೋರ್ಟ್ ಡಿಸಿಷನ್ ಮಾಡುವವರೆಗೂ ಯಾರಿಗೂ ಕೂಡ ಆದೇಶಗಳನ್ನ ಕೊಡಬಾರದು ಅನ್ನೋದನ್ನ ಸರ್ಕಾರ ಕೋರ್ಟ್ ಹೇಳಿರ್ತಕ್ಕಂಥ. ಹಾಗಾದ್ರೆ ನೀವು ವಿಧಾನಸಭೆಯಲ್ಲಿ ಬಿಲ್ ಮಂಡಿಸಿದ್ರಲ್ಲ ಸಿದ್ದರಾಮಯ್ಯನವ್ರ ಸರ್ಕಾರ, ತರಾತುರಿಯಲ್ಲಿ 6 ಗಂಟೆಗೆ ಮಂಡಿಸಿ 7 ಗಂಟೆಗೆ ತಗೊಂಡೋದ್ರಲ್ಲ, ಅನುಮೋದನೆ ಮಾಡಿದ್ರು ಅಂತ. ಬಹುಸಂಖ್ಯಾತರು ಇದ್ದೀವಿ, ನಮಗೆ ಮೆಜಾರಿಟಿ ಇದೆ ಅಂತೇಳಿ. ನಿಮಗೆ ನನ್ನ ಪ್ರಶ್ನೆ ಇಷ್ಟೇ, ಹಾಗಾದ್ರೆ ನೀವು ಸದನಕ್ಕೆ ಮಿಸ್ಗೈಡ್ ಮಾಡಿದ್ರಿ, ಸದನಕ್ಕೆ ಮಿಸ್ಗೈಡ್ ಮಾಡಿ ಅನುಮೋದನೆ ಮಾಡ್ಕೊಂಡು ಹೋದ್ರಿ. ಅಷ್ಟೇ ಅಲ್ಲ, ರಾಜ್ಯಪಾಲರ ಹತ್ರ ತಂಡಾಗಿ ಮಂತ್ರಿಗಳು ಹೋದ್ರಿ. ಮಾದಿಗ ಸಮಾಜದ ಮುನಿಯಪ್ಪನವ್ರ ನೇತೃತ್ವದಲ್ಲಿ ಒಂದು ತಂಡ ಹೋಯ್ತು. ಆಮೇಲೆ ದಲಿತರು ಎಲ್ಲರೂ ಸೇರಿ ಪರಮೇಶ್ವರ್, ಮಾದೇವಪ್ಪ, ಮುನಿಯಪ್ಪ ಮತ್ತು ತಿಮ್ಮಾಪುರ್, ಹೀಗೆ ಎಲ್ಲ ಮಂತ್ರಿಗಳು ಸೇರಿ ರಾಜ್ಯಪಾಲರ ಹತ್ರ ಮೊನ್ನೆ ದಿನ ಹೋಗಿ ಒತ್ತಡ ಹಾಕಿಸಿ ಸೈನ್ ಮಾಡಿಸಿ ಅದನ್ನು ಅನುಮೋದನೆ ಮಾಡಿಸಿ ರಾಜ್ಯಪಾಲರಿಂದ ತಂದು ಸಾಯಂಕಾಲ ಕ್ಯಾಬಿನೆಟ್ನಲ್ಲಿ ಇಡ್ತೇವೆ. 17%ಗೆ ಅನುಮೋದನೆ ತಂದಿದೆ, 17%ಗೆ ಬಿಲ್ ಮಂಡಿಸಿದೆ. ಸಂಜೆ ಹೊತ್ತಿಗೆ ಕ್ಯಾಬಿನೆಟ್ ಕರೆದು 15% ನಾವು ಮಾಡ್ತೀವಿ, 3% ನಾವು ಮಾಡ್ತೀವಿ ಅಂದ್ರೆ ಇದು ವಿಶ್ವಾಸ ದ್ರೋಹ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮಾಡಿದಂತ ವಿಶ್ವಾಸ ದ್ರೋಹ, ಇದೊಂದು ಕಪಟ ನಾಟಕ ಅಂತೇಳಿ ನಾವು ಹೇಳಬೇಕಾಗ್ತದೆ. ಅದಕ್ಕೆ ನಾನು ಜನಾಂಗ, ಎಸ್ಸಿ ಎಸ್ಟಿ ಜನಾಂಗದವರು ಈ ಸರ್ಕಾರದ ವಿರುದ್ಧ ಇವರು ಮಾಡಿರ್ತಕ್ಕಂಥ ಮೋಸ ಮತ್ತು ದ್ರೋಹಕ್ಕೆ
ಸಿಡಿದು ಹೇಳಬೇಕು ಮತ್ತು ಈ ಸರ್ಕಾರವನ್ನ ವಿಧಾನಸೌಧದಿಂದ ಓಡಿಸುವವರೆಗೂ ಹೋರಾಟವನ್ನು ಮಾಡಬೇಕು ಅಂತೇಳಿ SC ST ಜನಾಂಗದವರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ. ಯಾಕಂದರೆ ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ. ಬೊಮ್ಮಾಯಿಯವರ ಸರ್ಕಾರ ಮಾಡಿದ ಮೇಲೆ 2022ರಿಂದ 25ರವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ನೇಮಕಾತಿಗಳಾಗಿದ್ದಾವೆ, ಅಪಾಯಿಂಟ್ಮೆಂಟ್ಸ್ ಆಗಿದ್ದಾವೆ, ಗೌರ್ಮೆಂಟ್ ಕೆಲಸಕ್ಕೆ ಹಾಜರಾಗಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಮೆಡಿಕಲ್ ಸೀಟ್ಗಳು ಸಿಕ್ಕಿದಾವೆ, ಸಾವಿರಾರು ಸಂಖ್ಯೆಯಲ್ಲಿ ಇಂಜಿನಿಯರಿಂಗ್ ಸೀಟ್ಗಳು ಸಿಕ್ಕಿದಾವೆ, ವೃತ್ತಿ ಶಿಕ್ಷಣದಲ್ಲಿ ಸಾವಿರ ಸಂಖ್ಯೆಯಲ್ಲಿ ಸಿಕ್ಕಿದಾವೆ. ಅವ್ರನ್ನೆಲ್ಲ ಗತಿ ಏನು ಹಾಗಾದರೆ? ಅದಕ್ಕೆ ಏನು ಉತ್ತರ ಹೇಳ್ತೀನಿ? ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿ ಬಯಸ್ತೇನೆ, ಇದು ದಲಿತ ವಿರೋಧಿ ಸರ್ಕಾರ, ದಲಿತರಿಗೆ ಮೋಸ ಮಾಡ್ತಕ್ಕಂಥ ಸರ್ಕಾರ. ಸಿದ್ದರಾಮಯ್ಯನವ್ರಿಗೆ ಯಾವ ಬದ್ಧತೆಯೂ ಇಲ್ಲ ಅಂತೇಳಿ ಖಡಾಖಂಡಿತವಾಗಿ ಹೇಳಬೇಕು. ದ್ರೋಹ, ಮೋಸ, ವಂಚನೆ, ಕಪಟ ನಾಟಕ ಬಿಡಿ, ದಲಿತರ ಪರವಾಗಿ ನ್ಯಾಯಸಮ್ಮತವಾದಂಥ ಆದೇಶಗಳನ್ನ ಮಾಡಿ, ಸಂವಿಧಾನದ ಆಶಯದ ಅನುಗುಣವಾಗಿ ಮಾಡಿ, ಸುಪ್ರೀಂ ಕೋರ್ಟಿನ ಆದೇಶದ ಅನುಗುಣವಾಗಿ ಮಾಡಿ, ಮತ್ತು ನೀವೇ ನೇಮಕ ಮಾಡಿರ್ತಕ್ಕಂಥ ನ್ಯಾಯಮೂರ್ತಿಗಳ ಕಮಿಷನ್ಗಳಿರ್ತಾವೆ. ನಾಗಮೋಹನ್ ದಾಸ್ ಅವ್ರ ಕಮಿಷನ್ನು ಆಗ್ಬೋದು. ಎರಡನೇದು ಮಾಧುಸ್ವಾಮಿ ಅವರ ಕ್ಯಾಬಿನೆಟ್ ಸಬ್ ಕಮಿಟಿ ರಿಪೋರ್ಟ್ನು ಆಗ್ಬೋದು. ಎಲ್ಲ ನ್ಯಾಯಮೂರ್ತಿ ಸದಾಶಿವಯ್ಯನವರ ಕಮಿಷನ್ ರಿಪೋರ್ಟು ಆಗ್ಬೋದು. ನೀವು ಯಾವುದಾದ್ರೂ ಮಾಡಿ, ನ್ಯಾಯಸಮ್ಮತವಾಗಿ ಮಾಡಿ, ಕಾನೂನಿನ ಚೌಕಟ್ಟಿನಲ್ಲಿ ಮಾಡಿ, ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಆಡಳಿತವನ್ನು ಮಾಡಿ. ಇಲ್ಲ ಅಂದ್ರೆ ನಿಮಗೆ ಧಿಕ್ಕಾರ ಹೇಳಬೇಕಾಗ್ತದ. ನೀವು ಸಂವಿಧಾನ ವಿರೋಧಿ ಆಡಳಿತ ಮಾಡ್ತೀರಿ ಅಂತ ಹೇಳಿ ದಲಿತರು ಸಿಡಿದೇಳುವಂತ ಕಾಲದವರು. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.